ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ಸಮಸ್ಯೆಗಳಿಗೆ ಪರಿಹಾರಗಳು ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಯಾಕೆ ಹೀಗೆ ಅಂತ ಕೇಳಿದ್ದಾರೆ. ಸಮಸ್ಯೆಗಳಲ್ಲಿ ಹಲವಾರು ವಿಧಗಳು. ಅದನ್ನ 2, 3, 10, 20, 30 ಆ ರೀತಿ ಹೇಳಕ್ಕಾಗೋದಿಲ್ಲ. 100, 200, 300 ಇದೆ. 1,000, 2,000, 3,000 ಇದೆ. 10,000, 20,000, 30,000 ಇದೆ. 1,00,000, 2,00,000, 3,00,000 ಇದೆ. 10,00,000, 20,00,000, 30,00,000 ಇದೆ. 1,00,00,000, 2,00,00,000, 3,00,00,000 ಇದೆ. ಇಷ್ಟೆಲ್ಲಾ ರೀತಿಯ ಸಮಸ್ಯೆಗಳು ಇದಾವೆ. ಸಮಸ್ಯೆಗಳು ಎಷ್ಟು ವಿಧ ಅಂತ ನನಗೆ ಕೇಳಿದ್ರೆ 850 ಕೋಟಿ ಜನಸಂಖ್ಯೆ, ಅಷ್ಟು ಸಮಸ್ಯೆಗಳು ಕೂಡ ಇದಾವೆ. ಒಬ್ಬೊಬ್ಬರದು ಒಂದೊಂದು ತರ ಸಮಸ್ಯೆ. ಆದ್ರಿಂದ ಕೆಲವರಿಗೆ ಸಮಸ್ಯೆಗಳನ್ನ ಹೇಗೆ ನೋಡ್ತಾರೆ, ಸಮಸ್ಯೆಗಳಲ್ಲಿ ಹೇಗಿರ್ತಾರೆ ಅನ್ನೋದನ್ನ ನಿಮಗೆ ತಿಳಿಸ್ತೀನಿ. ಈ ಸಮಸ್ಯೆಗಳು ಉದಾಹರಣೆಗೆ, ಈ ಮನೆಯಲ್ಲಿ ಕಾರ್ಗಳಿರ್ತವೆ. ಸುಮಾರು ಮನೆಗಳಲ್ಲಿ ನೋಡ್ಬೋದು. ಎಲ್ಲರೂ ಇವಾಗ ಆಲ್ಮೋಸ್ಟ್ ಕಾರ್ಗಳು ಇಟ್ಕೊಂಡಿರ್ತಾರೆ. ಕಾರ್ಗಳು ಇಲ್ದೇ ಇರೋರು ಇರ್ತಾರೆ. ಆದ್ರೂ ಒಬ್ಬೊಬ್ರು ಮನೇಲಿ ಕಾರ್ಗಳು, ಮಿಡ್ಲ್ ಕ್ಲಾಸ್ ಮನೆಯಲ್ಲಿ ಒಂದು ಕಾರ್ ಇರ್ತದೆ. ಆ ಕಾರ್ ಹಿಂದ್ಗಡೆ ಬ್ಯಾನೆಟ್ ಓಪನ್ ಆಗ್ತಾ ಇಲ್ಲ, ಲಾಕ್ ಕಿತ್ತೋಗ್ಬಿಟ್ಟೈತೆ. ಅದು ಹಾಗೆ ಇದೆ. ಸೊ ಒಂದು ದಿವಸ ಆಯ್ತು, ಅವತ್ತು ತುಂಬಾ ಬ್ಯುಸಿ ಇರೋದ್ರಿಂದ ಅದನ್ನ ರೆಡಿ ಮಾಡ್ಸಕ್ಕಾಗ್ಲಿಲ್ಲ. ಒಂದು ವಾರ ಆಯ್ತು, ಯಾವುದೋ ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಆ ಬ್ಯಾನೆಟ್ನ ರಿಪೇರಿ ಮಾಡಿಸ್ಲಿಲ್ಲ. ಈಗ ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳನ್ನು ಹುಡುಕೊಂಡ್ರು. ಆ ರಿಪೇರಿ ಮಾಡಿಸೋರು 2 ಹಿಂದಿನ ಕಾರ್‌ಗಳ ಡೋರ್ ತೆಗೆದ್ಬಿಟ್ಟು ಸೀಟ್‌ನ ಬೆಂಡ್ ಮಾಡಿ ಇಲ್ಲಿಂದ ವ್ಯವಹಾರ ಮಾಡುವಂಥದ್ದು. ಅಂದ್ರೆ ಏನೋ ಇಡೋದು, ತಗೊಳ್ಳೋದು, ಇಡೋದು, ತಗೊಳ್ಳೋದು. ಆ ಬ್ಯಾನೆಟ್ ಅಲ್ಲಿ ಎತ್ತಿಬಿಟ್ರೆ ಬಹಳ ಸುಲಭವಾಗಿ ಇಡ್ಬೋದು, ಮತ್ತೆ ಕ್ಲೋಸ್ ಮಾಡ್ಬೋದು ಹಿಂದ್ಗಡೆ. ಬಟ್ ಈಗ ಅದು ಲಾಕ್ ಆಗ್ಬಿಟ್ಟಿರೋದ್ರಿಂದ 2 ಡೋರ್ ತೆಗೆದ, ಒಳಗಡೆ ಇಟ್ಟ, ಎತ್ಕೊಂಡ. 2 ಡೋರ್ ತೆಗೆದ, ಒಳಗಡೆ ಇಟ್ಟ, ಎತ್ಕೊಂಡ. ಇದು ಪರ್ಯಾಯ ವ್ಯವಸ್ಥೆ. ಅಂದ್ರೆ ಇದು ಮೂಲ ವ್ಯವಸ್ಥೆ ಅಲ್ಲ. ಸಮಸ್ಯೆಗೆ ಪರಿಹಾರ ಏನು ಅಂದ್ರೆ ಅದನ್ನ ರಿಪೇರಿ ಮಾಡಿಸ್ಕೊಂಡು ಬಂದ್ರೆ ಪರಿಹಾರ. ಈಗ ರಿಪೇರಿ ಮಾಡಿಸದೇ ಇರೋದ್ರಿಂದ ಅದು ಪರಿಹಾರ ಅಲ್ಲ, ಪರ್ಯಾಯ ವ್ಯವಸ್ಥೆಗಳು, ಆಲ್ಟರ್ನೇಟ್ ಸೊಲ್ಯೂಷನ್. ಇದನ್ನ ಕಂಡಿಡ್ಕೊಂಡ್ರು. 15 ದಿವಸ ಆಯ್ತು, ಅದನ್ನ ರಿಪೇರಿ ಮಾಡಿಸ್ಲಿಲ್ಲ. ಹೇಳ್ತಾನೆ, ಅಪ್ಪ ಹೇಳ್ತಾರೆ, ಅಮ್ಮ ಹೇಳ್ತಾರೆ, ಅಥವಾ ಫ್ರೆಂಡ್ ಸರ್ಕಲ್ಗಳು ಅವ್ರು ಗುರುತಿಸ್ಬಿಟ್ಟು ಹೇಳ್ತಾರೆ. ಫ್ರೆಂಡ್ಸ್ ಅಂಡ್ ರಿಲೇಟಿವ್ ಯಾರ್ಯಾರು ಕಾರಲ್ಲಿ ಓಡಾಡ್ತಾರೆ ಅವರೆಲ್ಲರೂ ಕೂಡ ಮಾಡಿಸಿಲ್ವಾ, ಮಾಡಿಸಿಲ್ವಾ, ಮಾಡಿಸ್ತೀನಿ, ಮಾಡಿಸ್ತೀನಿ. ಹೀಗೆ 1 ತಿಂಗಳು ಕಳೀತು, 2 ತಿಂಗಳು ಕಳೀತು, 3 ತಿಂಗಳು ಕಳೀತು, 4 ತಿಂಗಳು ಕೂಡ ಕಳೀತು. ಅಯ್ಯೋ ದೇವ್ರೆ, 5 ತಿಂಗಳಾಯ್ತು, 6 ತಿಂಗಳಾಯ್ತು. ಅದೊಂದು ಸಣ್ಣ ರಿಪೇರಿ ಕೆಲಸನ ಮಾಡಿಸ್ಲಿಲ್ಲ. ಯಾಕೆ ಮಾಡಿಸ್ಲಿಲ್ಲ ಅಂದ್ರೆ, ಸಮಸ್ಯೆಗಳಿಗೆ ಪರಿಹಾರಗಳನ್ನ ಬಿಟ್ಟು ಪರ್ಯಾಯ ವ್ಯವಸ್ಥೆಗಳನ್ನ ಕಂಡುಕೊಂಡು, ಅಂದ್ರೆ ಟೆಂಪ್ರವರಿ ಸೊಲ್ಯೂಷನ್‌ಗಳನ್ನ ಹುಡುಕೊಂಡು ಅದಕ್ಕೆ ಈಗ ಇವರು ಅಡಿಕ್ಟ್ ಆಗ್ಬಿಟ್ಟವ್ರೆ. ಈಗ ಆ ಡಿಕ್ಕಿ ಓಪನ್ ಮಾಡೋದು ಇವ್ರಿಗೆ ಸಮಸ್ಯೆಗಳೇ ಅಲ್ಲ. ಈ ಡಿಕ್ಕಿ ಓಪನ್ ಮಾಡುವಂಥದ್ದು ಸಮಸ್ಯೆನೇ ಅಲ್ಲ ಅದು. ಆ ಡಿಕ್ಕಿ ಓಪನ್ ಮಾಡಿ ಹೇಗೆ ಮುಂಚೆ ಇಡ್ತಾ ಇದ್ರು, ಈಗ ಡೋರ್ ಓಪನ್ ಮಾಡಿ ಕಾರ್ ಸೀಟ್‌ನ ಬೆಂಡ್ ಮಾಡಿ ಅದ್ರೊಳಗಡೆ ಇಡೋದು, ಮತ್ತೆ ಎತ್ಕೊಳ್ಳೋದು, ಇಡೋದು, ಎತ್ಕೊಳ್ಳೋದು. ಇದು ಬಹಳ ಸುಲಭ ಆಗ್ಬಿಟ್ಟೈತೆ. ಆ ಬ್ಯಾನೆಟ್‌ಗಿಂತನೂ ಇದೇ ಸುಲಭ ಅಂತ ಅನಿಸ್ಬಿಟ್ಟೈತೆ. ಅದಕ್ಕೋಸ್ಕರ ಈಗ ಈ ಟೆಂಪ್ರವರಿ ಸೊಲ್ಯೂಷನ್ ಅನ್ನೇ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಕೊಂಡ್ಬಿಟ್ಟವ್ರೆ. ಪರ್ಮನೆಂಟ್ ಸೊಲ್ಯೂಷನ್ ಮಾಡಿದ ತಕ್ಷಣನೇ ಈಗ ಇದು ಅವ್ರಿಗೆ 1 ವರ್ಷ ಆದ್ರೂ ಕೂಡ ಅದನ್ನ ಮಾಡಿಸೋ ಅಗತ್ಯ ಇಲ್ಲ, ಮಾಡೋದು ಇಲ್ಲ. ಅದಕ್ಕೆ ಯಾವಾಗ ಸಮಯ ಬರ್ತದೆ, ಯಾರು ಮಾಡಿಸ್ಬೇಕು, ಎಷ್ಟು ಸಲ ಹೇಳ್ಬೇಕು, ಚೆನ್ನಾಗಿ ತಿಳ್ಕೊಳ್ಳಿ. ಒಬ್ರಿಗೆ ಸಮಸ್ಯೆಗೆ ನೋಡಿ ಹಿಂಗಿದೆ ಸಮಸ್ಯೆ ಅಂದಿದ ತಕ್ಷಣ ಪಟಕ್ ಅಂತ ಮಾಡ್ತಾರೆ. ಪಾಪ ಎಲ್ಲರೂ ಬ್ಯುಸಿ ಮನುಷ್ಯರೇ ಎಲ್ಲರೂ. ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರ್ಯಾರು ಇರ್ತಾರೆ, ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ, ಫ್ರೆಂಡ್ಸು, ಎಲ್ಲರೂ ಕೂಡ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಒಂದು ಸಲ ಹೇಳಿದ್ರೆ ಮಾಡಿಸ್ತಾರೆ. ಕೆಲವ್ರು ಪಾಪ ಮರ್ತೋಗುತ್ತೆ. ಅವ್ರಿಗೊಂದು 5 ಸಲ ಹೇಳ್ಬೇಕು, 3ರಿಂದ 5 ಸಲ ಹೇಳ್ಬೇಕು, ಖಂಡಿತವಾಗ್ಲೂ ಮಾಡಿಸ್ತಾರೆ. ಮತ್ತೆ ಕೆಲವ್ರಿಗೆ 10, 20 ಸಲ ಹೇಳ್ಬೇಕು, ಅವಾಗ ಮಾಡಿಸ್ತಾರೆ. ಮತ್ತೆ ಕೆಲವ್ರಿಗೆ 100 ಸಲ ಹೇಳ್ಬೇಕು, ಅವಾಗ ಮಾಡಿಸ್ತಾರೆ. ಮತ್ತೆ ಕೆಲವ್ರು ನೀವು ಎಷ್ಟು 1000 ಸಲ ಬಾಯಿ ಬಡ್ಕೊಳ್ಳಿ, ಲಕ್ಷ ತರ ಬಾಯಿ ಬಡ್ಕೊಳ್ಳಿ, ಖಂಡಿತವಾಗ್ಲೂ ಆ ಸಮಸ್ಯೆಗಳಿಗೆ ಉತ್ತರ ಸಿಗೋದಿಲ್ಲ, ಅವ್ರು ಮಾಡೋದಿಲ್ಲ. ಇದಕ್ಕೆ ಏನು ಅಂತಂದ್ರೆ ಅಡಿಕ್ಷನ್, ನೆಗೆಟಿವ್ ಅಡಿಕ್ಷನ್.
ಟೆಂಪ್ರವರಿ ಸೊಲ್ಯೂಷನ್‌ಗೆ ಕೈಗಳನ್ನ ಹಾಕಿ ಕೈ ಸುಟ್ಕೊಳ್ಳೋದು, ಜೀವನವನ್ನ ಬರ್ನ್ ಮಾಡ್ಕೊಳ್ಳೋದು. ಇನ್ನೊಂದು ಸಮಸ್ಯೆ ಇದೇ ರೀತಿ ಹೇಳ್ತೀನಿ ಕೇಳಿ. ಕೆಲವರು ಯಾವಾಗ್ಲೂ ಎನಿ ಟೈಮ್ ಅವ್ರ ಮೊಬೈಲ್ ಯಾವಾಗ್ಲೇ ತೆಗೆದು ನೋಡಿ. ಬರೀ 10%, 15%, 5% ಬ್ಯಾಟರಿ ಇರ್ತದೆ. ಚಾರ್ಜ್ ಮಾಡಕ್ಕೆ ಏನ್ ಸಮಸ್ಯೆ? ಚಾರ್ಜ್ ಯಾಕೆ ಮಾಡೋದಿಲ್ಲ? ಕುಂತ್ಕೊಂಡು ಮೊಬೈಲ್‌ನ ಯೂಸ್ ಮಾಡ್ತಾರೆ, ಯೂಸ್ ಮಾಡ್ತಾರೆ, ಯೂಸ್ ಮಾಡ್ತಾರೆ. ಚಾರ್ಜ್ ಮಾಡೋ ಪರಿಜ್ಞಾನ ಇಲ್ಲ. ಎನಿ ಟೈಮ್ ಯಾವಾಗ್ಲಾದ್ರೂ ಮೊಬೈಲ್ ಚೆಕ್ ಮಾಡಿ. ಅದು ಕೆಲವೊಂದು ಮೊಬೈಲ್ 20% ಬಂದಿದ ತಕ್ಷಣನೇ ಹೇಳುತ್ತೆ. ರೆಡ್ ಕಲರ್ ಬಂದ್ಬಿಡ್ತದೆ. ಯುವರ್ ಬ್ಯಾಟರಿ ಈಸ್ ಲೋ ಅಂತ ತೋರಿಸ್ತಾ ಇರ್ತದೆ ಪಾಪ. 15% ಬಂದಾಗ ಒಂದ್ಸಲ ಎಚ್ಚರಿಸುತ್ತೆ. 5% ಒಂದ್ಸಲ ಬಂದಾಗ ಎಚ್ಚರಿಸುತ್ತೆ. ಕೊನೆಗೆ ಪಾಪ 0ಗೆ ಬಂದು ಆಫ್ ಆಗ್ಬಿಡ್ತದೆ. ಆವಾಗ ಆಫ್ ಆಗೋವರೆಗೂ ಹಾಕೋದಿಲ್ಲ, ಚಾರ್ಜ್ ಹಾಕೋದಿಲ್ಲ. ಆಫ್ ಆದ್ಮೇಲೆ ತೆಗೆದು ಸಿಕ್ಸೋದು. ಇದು ಒಂದೊಂದ್ಸಲ ನನಗೂ ಆಗುತ್ತೆ. ನಾನು ಆ ಥರ ಮಾಡಿದ್ದೀನಿ. ನಾನೇನು ಸಾಚ ಅಲ್ಲ. ಆದರೆ ಎಷ್ಟು ಸಲ, ವರ್ಷದಲ್ಲಿ ಎಷ್ಟು ಸಲ 0 ಬ್ಯಾಟರಿ ಆಗಿ ಆಫ್ ಆಯ್ತು. ನನಗೆ ತಿಳಿದಂಗೆ ಈಗ ಈ ಮೊಬೈಲ್ ತಗೊಂಡು ಸುಮಾರು 2 ವರ್ಷ ಆಗಿರ್ಬೋದು. 2, 3 ವರ್ಷ. ಹಳೇ ಮೊಬೈಲು ಒಂದು 5 ವರ್ಷ ಇಟ್ಕೊಂಡಿದ್ದೆ. ಅದರಲ್ಲಿ 2 ಸಲ ಆ ರೀತಿ ಆಗಿದೆ. ಸ್ವಿಚ್ ಆಫ್ ಆಗಿದೆ. 2 ಸಲ. ಈಗ 3 ವರ್ಷದಿಂದ ಈ ಮೊಬೈಲಲ್ಲಿ ನಾನು ಒಂದು ದಿವಸನೂ ಆ ಥರ ಇಟ್ಕೊಂಡಿಲ್ಲ. ರೀಸನ್ ಏನು ಅಂದ್ರೆ ನನ್ನ ಮೈಂಡ್ ಸೆಟ್ಟು 50ಗಿಂತ ಕಡಿಮೆ ಆಗೋಯ್ತು ಅಂದ್ರೆ ನಾನು ಚಾರ್ಜ್‌ಗೆ ಹಾಕ್ಬಿಡ್ತೀನಿ. ನಾನು 50ಗಿಂತ ಕಡಿಮೆ ಇಟ್ಕೊಳ್ಳೋದೇ ಇಲ್ಲ ಮೊಬೈಲಲ್ಲಿ. ಮಿನಿಮಮ್ 50 ಇರಬೇಕು. 50 ಆಗಿದ ತಕ್ಷಣ ನಾನು ಹಾಕ್ಬಿಡ್ತೀನಿ. ಅದಕ್ಕೆ ಏನೋ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತೀನಿ. ಬಟ್ ಕೆಲವರು ಅದನ್ನ 0ಗೆ ತಗೊಂಬಂದು ಡೆಡ್ ಹ್ಯಾಂಡ್ ಮಾಡಿ ಹಾಕ್ತಾರೆ. ಈ ಮೊಬೈಲ್ ಡ್ರೈನ್ ಆಗುತ್ತಲ್ಲ, ಡ್ರೈನ್ ಆಗಿ ಸ್ವಿಚ್ ಆಫ್ ಆಗ್ಬಿಟ್ರೆ ಬ್ಯಾಟರಿಯಿಂದ ಆ ಮೊಬೈಲ್‌ಗೆ ಆಯುಷ್ಯ ಕಡಿಮೆ. ಅದು ತನ್ನ ಸತ್ವವನ್ನ ಕಳ್ಕೊಳ್ಳುತ್ತೆ. ನನಗೆ ತಿಳಿದಂಗೆ ಕಡಿಮೆ ಅಂದ್ರೆ ಎಷ್ಟಿರಬಹುದು ಬ್ಯಾಟರಿಲಿ ಅಂದ್ರೆ 30% ಗಂಟ ಹೋಗ್ಬೋದಷ್ಟೇ. ಅದು ಹೋಗೋ ಅವಶ್ಯಕತೆ ಇಲ್ಲ. ಬಟ್ ಕೆಲವರು ಏನು ಮಾಡೋಕ್ಕಾಗೋದಿಲ್ಲ. 50 ಅಂತ ನನ್ನ ಮೈಂಡ್ ಸೆಟ್ 50ಗೆ ಲಾಕ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ 50 ಆಗಿದ ತಕ್ಷಣ ಚಾರ್ಜ್ ಮಾಡ್ಬಿಡ್ತೀನಿ. ಬಟ್ ಕೆಲವ್ರ ಮೈಂಡ್ ಸೆಟ್ ಎಷ್ಟಕ್ಕಿರ್ಬೋದು 30 ಬಂದಿದ ತಕ್ಷಣನೇ ಅದನ್ನ ಎಷ್ಟೇ ಕೆಲಸ ಇದ್ರೂನು ಹಾಕ್ಬಿಡ್ಬೇಕು. ನನಗೆ ಹೇಗೆ ಕೆಲಸ ಹೆವಿ ಆದ್ರೆ ನಾನು ಮಾಡೋದಕ್ಕೆ ಸಾಧ್ಯವಿಲ್ಲ. ಮೊಬೈಲ್‌ಗೂ ಕೂಡ ಅದೇ ರೀತಿ ಅದು ಬಾಯಿಲ್ಲ ಅದಕ್ಕೆ. ಬಟ್ ಅದು ಆಕ್ಷನ್ ಮೂಲಕ ಮಾಡಿ ತೋರಿಸ್ತದೆ. ಮೂಕ ಯಾತನೆ ಅಂತ ಕರೀತಾರೆ. ಪ್ರಾಣಿ ಪಕ್ಷಿಗಳೆಲ್ಲ ಆ ಮೂಕ ಯಾತನೆಯನ್ನ ಅನುಭವಿಸ್ತವೆ. ಆದ್ರಿಂದ ಮೊಬೈಲು ಕೂಡ ಅದಕ್ಕೂ ಒಂದು ರೀತಿ ಜೀವ ಇದೆ. ಅದು ಗ್ಯಾಜೆಟ್ಸೇ ಇರ್ಬೋದು, ಯಂತ್ರನೇ ಇರ್ಬೋದು. ಬಟ್ ಅದಕ್ಕೂ ಜೀವ ಇದೆ. ಎಷ್ಟು ಗೋಳೈಕೊಳ್ತೀರಾ? ಯಾಕೆ ಗೋಳೈಕೊಳ್ತೀರಾ? ಅದು ಅಭ್ಯಾಸ ಆಗ್ಬಿಟ್ಟಿದೆ. 0ಗೆ ಬಂದು ಆಫ್ ಆಗೋವರೆಗೂ ಚಾರ್ಜ್ ಹಾಕಲ್ಲ. ಅವ್ರ ಮೈಂಡ್ ಸೆಟ್ ಈಗ ನನಗೆಂಗೆ 50 ಆಗಿದ ತಕ್ಷಣನೇ ಚಾರ್ಜ್ ಹಾಕ್ತೀನಿ. 50ಗೆ ನಂದೊಂದು ಜೈವಿಕ ಗಡಿಯಾರ ಅಲಾರಾಮ್ ಕೊಡ್ತದೆ. ಅದಕ್ಕೆ ನಾನು ಹಾಕ್ಬಿಡ್ತೀನಿ. ಕೆಲವ್ರದ್ದು ಏನಂತಂದ್ರೆ ಸ್ವಿಚ್ ಆಫ್ ಆದ್ರೆ ಮಾತ್ರ ಜೈವಿಕ ಅಲಾರಾಮ್ ಹೊಡ್ಕೊಳ್ತದೆ. ಅವಾಗ ಚಾರ್ಜ್‌ಗೆ ಹಾಕ್ತಾರೆ. 1%, 2%, 0% ಆಗಿ ಸ್ವಿಚ್ ಯಾವಾಗ್ಲಾದ್ರೂ ನೋಡು, ಯಾರಿಗೆ ಕಾಲ್ ಮಾಡಿದ್ರೆ ಕೆಲವ್ರಿಗೆ ಸ್ವಿಚ್ ಆಫ್, ಸ್ವಿಚ್ ಆಫ್. ಅಥವಾ ಮಾತಾಡ್ತಿರ್ತಾರೆ ಪಟಕ್ ಅಂತ ಕಟ್ ಆಗ್ಬಿಡ್ತದೆ. ತಿರ್ಗಾ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಆಗ್ಬಿಟ್ಟಿರ್ತದೆ. ಯಾಕೆ ಹೀಗೆ? ಯಾಕೆ ಹೀಗೆ? ಇನ್ನ ಕೆಲವರು ಮನೆಯಲ್ಲಿ ಈ ಯುವಕರಲ್ಲಿ ಹೆಚ್ಚು. ಪಾಪ ವಯೋವೃದ್ಧರಲ್ಲೂ ಮಧ್ಯಮ ವಯಸ್ಕರವರು ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ. ಏನಂದ್ರೆ ಕಾಲ್ ಮಾಡಿದ್ರೆ ಸೀದಾ ಮೆಸೇಜ್‌ಗೆ ಹೋಗ್ಬಿಡ್ತದೆ. ವಾಯ್ಸ್ ಮೆಸೇಜ್‌ಗೆ. ಅದನ್ನ ಓಪನ್ ಮಾಡಿ, ಓಪನ್ ಮಾಡಿ, ಓಪನ್ ಮಾಡಿ ಏನೋ ಎಮರ್ಜೆನ್ಸಿ ಮಾತುಕತೆ ಆಡೋದಿರ್ತದೆ. ಮಾತಾಡ್ಬೇಕು, ಕೇಳಬೇಕು. ಅದನ್ನ ಆಫ್ ಮಾಡೋದಿಲ್ಲ. ಗೊತ್ತಿದ್ದು ಮಾಡ್ತಾರಾ? ಗೊತ್ತಿಲ್ದೇನೆ ಮಾಡ್ತಾರಾ? ಇದು ಗೊತ್ತಿಲ್ಲ. ಈಗ ಯಾರೋ ವಯೋವೃದ್ಧ ಹಂಗ್ ಮಾಡ್ತಾವನೆ ಅಂದ್ರೆ ಪಾಪ ಅವನಿಗೆ ಆಪರೇಟ್ ಮಾಡಕ್ಕೆ ಬರಲ್ಲ. ಆನ್ ಅಂಡ್ ಆಫ್ ಮಾತ್ರ ಮಾಡ್ತಾನೆ. ಏನೋ ಯೂಟ್ಯೂಬು ಅದು ಇದು ನೋಡೋದಕ್ಕೆ ಹೇಳ್ಕೊಟ್ಟಿರ್ತಾರೆ. ಅದನ್ನ ಮಾಡ್ತಾರೆ. ಸೊ ಹಂಗಾಗಿರೋದ್ರಿಂದ ಅದನ್ನ ತೋರಿಸ್ಕೊಂಡು ಅಥವಾ ಯಾರು ಅದಕ್ಕೆ ಸ್ಪೆಷಲಿಸ್ಟ್ ಯಾರೋ ಇರ್ತಾರೆ ಮನೇಲಿ ಒಬ್ರೋ, ಇಬ್ರೋ ಹುಡುಗರೋ, ಹುಡುಗಿರೋ ಯಾರೋ ಇರ್ತಾರೆ. ಅವ್ರನ್ನ ತೋರಿಸ್ಕೊಂಡು ಅದನ್ನ ಆಫ್ ಮಾಡ್ಬೇಕು. ಆ ಸೆಟ್ಟಿಂಗ್ ಇದೆ ಅದೊಂದು. ಆ ಸೆಟ್ಟಿಂಗ್ ಹೋಗ್ಬಿಟ್ಟು ಆಫ್ ಮಾಡಿದ್ರೆ ವಾಯ್ಸ್ ಮೆಸೇಜ್‌ಗೆ ಹೋಗೋದಿಲ್ಲ. ವಾಯ್ಸ್ ಮೇಲ್‌ಗೆ ಅದು ಕೇಳೋದು ಇಲ್ಲ. ಅಕಸ್ಮಾತ್ ಎಮರ್ಜೆನ್ಸಿಗೆ ವಾಯ್ಸ್ ಮೆಸೇಜ್ ಆದ್ರೂ ಕೇಳ್ತಾರೆ ಅಂದ್ರೆ ಕೇಳೋದು ಇಲ್ಲ. ಆದ್ರಿಂದ ವಾಯ್ಸ್ ಮೆಸೇಜ್ ಕಳಿಸ್ಬಿಡೋದು. ಆಫ್ ಮಾಡ್ಕೊಳ್ಳಿ ಸೆಟ್ಟಿಂಗ್‌ನ. ಎಷ್ಟು ಸಲ ಹೇಳಬೇಕು ಒಬ್ಬ ಮನುಷ್ಯನಿಗೆ? ಎಷ್ಟು ಸಲ ಹೇಳೋದಕ್ಕೆ ಸಾಧ್ಯ? ಹೇಳೋರು ಕೂಡ 1 ಸಲ 2 ಸಲ ಹೇಳ್ಬೋದೇ ಹೊರತು ಹೇಳ್ತಾನೆ ಇದ್ರೆ ಕೇಳೋರ್ಗೂ ಬೆಲೆ ಇಲ್ಲ. ಹೇಳೋರ್ಗಂತೂ ಬೆಲೆ ಇಲ್ವೇ ಇಲ್ಲ. ನಯಾ ಪೈಸೆಗೆ ಬೆಲೆ ಇಲ್ಲ. ದುಶ್ಮನ್‌ಗಳಾಗ್ಬಿಡ್ತಾರೆ. ಇಲ್ಲಿ ವೈರತ್ವ ಮೂಡ್ಬಿಡ್ತದೆ. ಮನಸ್ತಾಪಗಳು ಬರ್ತವೆ. ಸಂಬಂಧಗಳೇ ನಿಗರೋಗ್ಬಿಡ್ತವೆ. ಕಟ್ಟಾಗ್ಬಿಡ್ತವೆ. ಸೊ ಈ ರೀತಿ ಸಾಕಷ್ಟು
ಅಷ್ಟು ಸಮಸ್ಯೆಗಳು ಬೇಜಾನ್ ಜನ ಸಮಾಜದಲ್ಲಿ, ನಾನು ಉದಾಹರಣೆಗೆ ಒಂದ್ 2 ಮಾತ್ರ ಹೇಳ್ತೀನಿ. ಈ ತರ 200 ಬೇಕಾದ್ರೆ ಹೇಳ್ತೀನಿ, 2000 ಬೇಕಾದ್ರೆ ಹೇಳ್ತೀನಿ. ಸಮಸ್ಯೆಗಳು ಇದ್ದೇ ಇರ್ತವೆ ಮನುಷ್ಯನಿಗೆ. ಬಟ್ ಮನುಷ್ಯನಿಗೆ ಸಮಸ್ಯೆಗಳು ಯಾಕೆ ಪರಿಹಾರ ಆಗೋದಿಲ್ಲ? ಪರಿಹಾರಗಳಿರ್ತವೆ. ಅವನ ಸೋಮಾರಿತನದಿಂದ, ಆಲಸ್ಯದಿಂದ, ಜಡತ್ವದಿಂದ ಮುಂದೂಡುವ ಕಲೆ. ಭಾರತೀಯರಿಗೆ ಇದೊಂದು ಅದ್ಭುತವಾಗಿ ಒಲಗಿ ಬಂದಿರುವಂಥದ್ದು. ನೆಪ ಹೇಳೋದು, ಮುಂದೂಡೋದು. ಇದು 2 ಎಕ್ಸ್ಟ್ರಾರ್ಡಿನರಿ ಕೆಲಸ ಮಾಡ್ತಾರೆ. ಬೇರೆ ದೇಶಕ್ಕೆ ಹೋಲಿಸ್ಕೊಂಡ್ರೆ ಈ ದೇಶಕ್ಕೆ ಮೊಟ್ಟ ಮೊದಲ ಪ್ರಶಸ್ತಿ, ಫಸ್ಟ್ ಅವಾರ್ಡ್ ಕೊಡಬೇಕು. ಮುಂದೂಡೋದಕ್ಕೆ ಅಥವಾ ನೆಪ ಹೇಳೋದಕ್ಕೆ. ಅದು ಬಿಟ್ರೆ ಸೋಮಾರಿತನದಿಂದ, ಆಲಸ್ಯದಿಂದ ಕೆಲವ್ರಿಗೆ ಸಮಸ್ಯೆಗಳಲ್ಲೇ ಇದ್ದು ಹಾಗೇ ಇದ್ದು ಬಿಡ್ತಾರೆ. ಅದೇ ಅವ್ರ ಜೀವನ. ಅದರಲ್ಲೇ ಒಂಥರ ನಶೆ ಸಿಗ್ತಾ ಇರ್ತದೆ. ಅವ್ರು ಏನೋ ಒಂದು ರೀತಿ ಸುಖ ಪಡ್ಕೊಂಬಿಟ್ಟಿರ್ತಾರೆ. ರಕ್ತ ಕಣ್ಣೀರಲ್ಲಿ ಉಪೇಂದ್ರ ಹೇಳ್ತಾ, ಆಹಾ, ಆ ಕೆರೆಯೋದ್ರಲ್ಲೂ ಒಂಥರ ಮಜಾ ಐತೆ, ಕರ್ಕೊಳ್ಳೋದ್ರಲ್ಲೂ ಒಂಥರ ಮಜಾ ಐತೆ ಅಂತ. ಆ ರೀತಿ ಕರಿತಾ ಇದ್ರೆ ಅದು ಸಮಸ್ಯೆನೇ ಅದು. ಬಟ್ ಆಮೇಲೆ ಅದು ಕೆರಿತಾ ಕೆರೆಯೋದ್ರಲ್ಲೂ ಒಂಥರ ಮಜಾ ಐತೆ ಬಿಡಪ್ಪ. ಸೊ ಹಂಗೆ ಕೆಲವರು ಕಾಯಿಲೆಗಳಲ್ಲಿ, ಕೆಲವರು ಸಮಸ್ಯೆಗಳಲ್ಲಿ, ಕೆಲವರು ಏನೋ ವಿಚಿತ್ರವಾದಂತ ಅವರ ಮೈಂಡ್ ಸೆಟ್ ಇಂದ ಅವ್ರು ಹಂಗೆ ಇರ್ತಾರೆ. ಇದು ಮೂಲ ಪ್ರಶ್ನೆ ಅಲ್ಲ. ಈಗ ಅಂತಿಮ ಘಟ್ಟದಲ್ಲಿ ಇದರ ಒಂದು ಕ್ಲೈಮ್ಯಾಕ್ಸ್ ಅನ್ನು ಹೇಳ್ತೀನಿ. ಯಾರ್ಯಾರು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮತ್ತೆ ಆನ್ ಮಾಡ್ಕೊಳ್ಳೋ ತರ ಮಾಡ್ತಾರೆ, ಇವರು ಮುಂದುವರಿಯೋದು ಬಹಳ ಕಷ್ಟ ಜೀವನದಲ್ಲಿ. ಯಾಕೆಂದ್ರೆ ಅದಕ್ಕೆಷ್ಟು ಮೊಬೈಲ್ಗೆ ಜೀವ ಹಿಂಡ್ತಾವ್ರೆ, ಭಗವಂತ ಕೂಡ, ನಿಸರ್ಗ ಕೂಡ ಇವ್ರ ಜೀವನವನ್ನು ಹಿಂಡ್ತಾ ಇರ್ತದೆ. ಅದು ಇವ್ರಿಗೆ ಗೊತ್ತಾಗಲ್ಲ. ಮೊಬೈಲ್ದು ಆ ರೇಷಿಯೋ ಕಡಿಮೆ ಇರೋದ್ರಿಂದ ಅದು ತೋರಿಸುತ್ತೆ. ಬಟ್ ಇವ್ರಿಗೆ ಹೆಚ್ಚಿರೋದ್ರಿಂದ ಅದು ಜೀವನದ ಮೇಲೆ ಪರಿಣಾಮ ಬೀರ್ತದೆ. ಒಂದು ಈ ರೀತಿ ಏನೇ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳದೇನೆ ಆ ಸಮಸ್ಯೆ ಒಳಗಡೆನೆ ಜೀವನ ಮಾಡೋದನ್ನ ಕಲ್ತ್ಕೊಂಡಿರ್ತಾರಲ್ಲ, ಇವರು ಇಂಥವ್ರೆ 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ಇವ್ರ ಕೈಲಿ ಯಾವುದೇ ರೀತಿ ಸಾಧನೆಗಳನ್ನು ಮಾಡಕ್ ಸಾಧ್ಯವಿಲ್ಲ. ಯಾವ ಕೆಲಸಗಳನ್ನು ಇವರು ಕಂಪ್ಲೀಟ್ ಮಾಡೋದಿಲ್ಲ. ನನ್ನ ಅನುಭವದ ಪ್ರಕಾರ, ನಾನಿಲ್ಲಿ ಬಂದಿರುವಂತ 22 ವರ್ಷದ ಅನುಭವಗಳ ಪ್ರಕಾರ, ಇಲ್ಲಿ ಶುರು ಮಾಡೋರು ಹೆಚ್ಚು. ಕೆಲಸಗಳನ್ನ, ಏನೋ ಗುರಿ ಸಾಧನೆಯನ್ನ ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಮಣ್ಣು ಮಾಡ್ತೀನಿ, ಮಸಿ ಮಾಡ್ತೀನಿ ಅಂತೇಳಿ ಶುರು ಮಾಡ್ತಾರೆ. ಅಂತ್ಯಗೊಳಿಸೋದಿಲ್ಲ. ಅಂತ್ಯಗೊಳಿಸಕ್ಕೆ ಇವ್ರ ಕೈಲಿ ಸಾಧ್ಯವೂ ಇಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಇವರು ಅಂತ್ಯಗೊಳಿಸೋದಕ್ಕೆ ಸಾಧ್ಯವಿಲ್ಲ. ಸೊ ಆದ್ರಿಂದ ಕೆಲಸ ಶುರು ಮಾಡಿದ್ಮೇಲೆ ಅಂತ್ಯಗೊಳಿಸಕ್ಕೆ ನಿಮ್ ಕೈಲಿ ಸಾಧ್ಯವಿಲ್ಲ ಅಂದ್ರೆ, ಯೋಗ್ಯತೆ ಅರ್ಹತೆ ಇಲ್ಲ ಅಂದ್ರೆ ಅದನ್ನ ಶುರು ಮಾಡಬೇಡಿ. ಸಾಕಷ್ಟು ಜನ ಹೀಗೆ ಮಾಡ್ತಾರೆ. ಇಲ್ಲಿ ಬರ್ತಾರೆ, ಏನೋ ಸಮಸ್ಯೆ ಅಂತ ಬರ್ತಾರೆ, ಏನೋ ಒಂದು ಹೇಳಿರ್ತೀನಿ ಪರಿಹಾರಕ್ಕೆ, ಶುರು ಮಾಡ್ತಾರಷ್ಟೇ, ಅಂತ್ಯಗೊಳಿಸಲ್ಲ. ಬಿಟ್ಬಿಡ್ತಾರೆ, ಹಾಗೆ ಬಿಟ್ಬಿಡ್ತಾರೆ. ಅಯ್ಯ, ಈ ಸಮಸ್ಯೆಗೆ ಪರಿಹಾರ ಹುಡ್ಕೊಳ್ಳೋದಕ್ಕಿಂತ ಸಮಸ್ಯೆಲೇ ಬದುಕೋದು ಎಷ್ಟೋ ವಾಸಿ. ಹಂಗೆ ಇದ್ಬಿಡೋಣ. ಸೊ ಯಾಕೆಂದ್ರೆ ಸಮಸ್ಯೆಗೆ ಪರಿಹಾರನೂ ಇದೆ, ಸಮಸ್ಯೆಗಳಿಗೆ ಅನುಭವಿಸೋದಕ್ಕಿಂತನೂ ಪರಿಹಾರ ಬಹಳ ಸುಲಭ. ಬಟ್ ಇವ್ರಿಗೆ ಈ ಪರಿಹಾರ ಅನ್ನೋದು ಆ ಸುಲಭ ಅಂತ ಹೇಳ್ತಾ ಇದ್ದೀನಲ್ಲ, ಅದು ಅವ್ರಿಗೆ ಏನೋ ಒಂಥರ ಕೇರ್ಲೆಸ್ ಮಾಡಿ, ಬಿಟ್ಟಾಕಯ್ಯ, ಬೇಡವೇ ಬೇಡ, ಇದರಲ್ಲೇ ಇರ್ತಾನೆ, ಇದೇ ಒಂಥರ ಮಜಾ, ಇದೇ ಒಂಥರ ನಶೆ. ದುಶ್ಚಟ ಕೇವಲ ಕುಡಿಯೋದು, ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು, ಜೂಜಾಡೋದು, ಕುದುರೆ ಬಾಲ ಹಿಡ್ಕೊಳ್ಳೋದು, ಹುಡುಗಿರ್ ಶೋಕಿ ಮಾಡೋದು, ಇದೆಲ್ಲ ನಶೆ, ದುಶ್ಚಟ ಅಲ್ಲ. ನಾನು ಹೇಳ್ತಾ ಇರೋದಂಥದ್ದು ದುಶ್ಚಟ. ಪ್ರತಿ ಸಲ ಮೊಬೈಲ್ ಝೀರೋಗೆ ಬಂದು ಸ್ವಿಚ್ ಆಫ್ ಆಗ್ತದಲ್ಲ, ಅದು ದುಶ್ಚಟನೇ. ಏನು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳದೇನೆ ಅದರಲ್ಲೇ ಬದುಕ್ತಿರಲ್ಲ, ಅದೂ ದುಶ್ಚಟಗಳೇ. ಇದು ನಿಮ್ಮ ಜೀವನವನ್ನ ಅಭಿವೃದ್ಧಿ ಸಮೃದ್ಧಿ ಮಾಡೋದಿಲ್ಲ. ನೀವು ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಸಾಧ್ಯವಿಲ್ಲ. ಗುರಿ ಸಾಧನೆಯನ್ನ ಮುಟ್ಟೋದೇ ಇಲ್ಲ. ಒಂದು ಸಣ್ಣ ಕೆಲಸ ನಿನ್ನ ಕೈಯಲ್ಲಿ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ, ಯೋಗ್ಯತೆ ಅರ್ಹತೆ ಇಲ್ಲ ಅಂತ ಅಂದ್ಮೇಲೆ, ನಿನಗೆ ಭಗವಂತ ದೊಡ್ಡ ದೊಡ್ಡ ಗುರಿ ಸಾಧನೆಗಳನ್ನ ಮುಟ್ಟೋದಕ್ಕೆ ಅನುಕೂಲ ಮಾಡ್ಕೊಡ್ತಾನೆ ಅನ್ಕೊಂಡಿದ್ಯಾ? ಕೆಲವರೆಲ್ಲ ಹಂಗ ಅನ್ಕೊಂಬಿಟ್ಟಿರ್ತಾರೆ. ಮಾಡಿದ್ರಾಯ್ತು, ಕೊಟ್ರಾಯ್ತು, ನೋಡಿದ್ರಾಯ್ತು, ಓದ್ರಾಯ್ತು, ಈಸ್ಕೊಂಡ್ರಾಯ್ತು, ಮಠದ್ರ ಹಂಗೆ ಹಿಂಗೆ ಅಂತೇಳಿ ಸುಮ್ಮನೆ ಆಯ್ತು 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 ಅನ್ಕೊಂಡ್ಬಿಟ್ಟಿರ್ತಾರೆ ಹೊರತು ಖಂಡಿತವಾಗ್ಲಿಲ್ಲ. ಕಷ್ಟಗಳು ಯಾತಕ್ ಬರ್ತವೆ ಅಂದ್ರೆ, ಭಗವಂತ ನಮ್ಮನ್ನ ಪರೀಕ್ಷಿಸ್ತಾ ಇರ್ತಾನೆ. ಭಗವಂತ ಅಂದ್ರೆ ಮತ್ತೆ ಕಾಮೆಂಟ್ ಮಾಡಿ ಯಾರು ಭಗವಂತ ಅಂತ ಕೇಳ್ಬಿಡಿ. ನಿಸರ್ಗ ನಮ್ಮನ್ನ ಪರೀಕ್ಷೆ ಮಾಡ್ತಾ ಇರ್ತದೆ. ಪಂಚಭೂತಗಳು, ನಿಸರ್ಗ, ಸೃಷ್ಟಿ, ಬ್ರಹ್ಮಾಂಡ. ಇವನು ಯೋಗ್ಯನ, ಅರ್ಹನ, ಈ ಕೆಲಸಕ್ಕೆ, ಈ ಸ್ಥಾನಮಾನಕ್ಕೆ, ಈ ಒಂದು ಎಲ್ಲವೂ ಕೂಡ ಸ್ಥಾನಮಾನವೇ. ಒಬ್ಬ ಬಡವ, ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ, ಶ್ರೀಮಂತ, ಆಗರ್ಭ ಶ್ರೀಮಂತ, ಈ 5 ಕೂಡ ಸ್ಥಾನಮಾನವೇ. ಇವನು ಬಡವನಾಗಿರೋದಕ್ಕೆ ಯೋಗ್ಯತೆ ಅರ್ಹತೆಯನ್ನ
ಹೊಂದಿದನ, ಮಧ್ಯಮ ವರ್ಗಕ್ಕೆ ಯೋಗ್ಯತೆ ಅರ್ಹತೆಯನ್ನು ಹೊಂದಿದನ, ಮೇಲ್ಮಧ್ಯಮ ವರ್ಗಕ್ಕೆ ಯೋಗ್ಯತೆ ಅರ್ಹತೆಯನ್ನು ಹೊಂದಿದನ, ಶ್ರೀಮಂತನಾಗೋದಕ್ಕೆ ಯೋಗ್ಯತೆ ಅರ್ಹತೆ ಇದೆಯಾ, ಆಗರ್ಭ ಶ್ರೀಮಂತನಾಗೋದಕ್ಕೆ ಯೋಗ್ಯತೆ ಅರ್ಹತೆ ಇದೆಯಾ? ಆ ಯೋಗ್ಯತೆ ಅರ್ಹತೆಯನ್ನ ಪರೀಕ್ಷೆ ಮಾಡದೇನೆ ಅವನು ಈ ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಆ ಪರೀಕ್ಷೆಗಳಲ್ಲಿ ಇವೆಲ್ಲವೂ ಕೂಡ ನಾನು ಹೇಳ್ತಾರಂತ ಎಕ್ಸಾಂಪಲ್ಗಳು, ಇದು ಕೂಡ ಪರೀಕ್ಷೆನೆ. ಮಾಡ್ತಾನ ಇಲ್ವಾ? ಸೊ ಯಾರಿಗೋ ತಂದೆಗೆ ಹುಷಾರಿಲ್ಲ, ಮಾತ್ರೆ ತಗೊಂಬರ್ಬೇಕು. ಫೋನ್ ಮಾಡಿ ಹೇಳ್ತಾಳಮ್ಮ ಅಪ್ಪನಿಗೆ, ಮಾತ್ರೆ ತಗೊಂಡು, ತರ್ತೀನಮ್ಮ. ತಂದಿಲ್ಲ. ಮರ್ತೋಗ್ಬಿಟ್ಟೆ, ನಾಳೆ ತರ್ತೀನಿ. ನಾಳೆನೂ ತಂದಿಲ್ಲ. 1 ವಾರ ಆಯ್ತು, 15 ದಿವಸ ಆಯ್ತು, ತಂದಿಲ್ಲ. ಈ ದಿನ ಹೇಳ್ಬೇಕೇನೋ ನಿನಗೆ, ನಿಮ್ಮ ಅಪ್ಪನಿಗೆ ಮಾತ್ರೆ ತಗೊಂಬ, ಮಾತ್ರೆ ತಗೊಂಬ. ದಿನ ಹೇಳ್ಬೇಕಾ? ಇಲ್ಲಮ್ಮ ಮರ್ತೋಗ್ಬಿಡ್ತದೆ, ನೀನೊಂದ್ಸಲ ಸಾಯಂಕಾಲ ಜ್ಞಾಪಿಸು. ಸರಿ, ಅಮ್ಮ ಸಾಯಂಕಾಲನೂ ಜ್ಞಾಪಿಸಿದ್ಲು. ಮಾತ್ರೆ ತಗೊಂಬಪ್ಪ. ತರ್ತೀನಮ್ಮ. ಮರ್ತೋಗ್ಬಿಟ್ಟ. 15 ದಿವಸ ಆಯ್ತು, 20 ದಿವಸ ಆಯ್ತು, 1 ತಿಂಗಳಾಯ್ತು. ಒಂದು ಮಾತ್ರೆ ತರೋದಕ್ಕೆ 1 ತಿಂಗಳು ಬೇಕಾ? ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, 32ನೇ ದಿವಸಕ್ಕೆ ತಂದೆ ಸತ್ತೋದ. ಮಾತ್ರೆ ನುಂಗ್ಲಿಲ್ಲ ಅಂತ ಹೇಳಿ ಸತ್ತೋದ. ಈಗ ಅಯ್ಯೋ ಅಪ್ಪ ಅಮ್ಮ ಅಂತ ಬಾಯಿ ಬಡ್ಕೊಳ್ತಾರೆ. ಸತ್ತ ಮೇಲೆ ಎಲ್ಲ ಅಳ್ತಾರೆ. ಯಾಕೆ ಸತ್ತ? ಮಾತ್ರೆ ತಂದು ಕೊಡದೇ ಇರೋದ್ರಿಂದ ಸತ್ತ. ದಾರಿಲಿ ಬರ್ತಾ ಇದ್ದ, ಮಾತ್ರೆ ಮರ್ತೋಯ್ತು, ಮನೆಗೆ ಬಂದ, ಮತ್ತೆ ಹೋಗಿ ತಗೊಂಬರ್ಬೋದಾಗಿತ್ತು. ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದಾಗಿತ್ತು. ಇವನ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ಇನ್ನೊಬ್ರಿಗೆ ಹೇಳ್ಬೋದಾಗಿತ್ತು. ಒಂದು ಮಾತ್ರೆ ತರೋದಕ್ಕೆ ಎಷ್ಟು ದಿನ ಬೇಕು? ಒಂದು ಮಾತ್ರೆ ತರೋದಕ್ಕೆ ಎಷ್ಟು ದಿವಸ ಬೇಕು? ಒಂದು ಸಣ್ಣ ಸಮಸ್ಯೆ. ಈ ಸಮಸ್ಯೆಗೆ ಒಂದು ನರಬಲಿಯನ್ನ ನೀಡ್ಬಿಟ್ಟ. ಅವನ ಸೋಮಾರಿತನಕ್ಕೆ, ಆಲಸ್ಯಕ್ಕೆ, ಅಥವಾ ಮರುವಿನ ಕಾಯಿಲೆಗೆ, ಜ್ಞಾಪಕ ಶಕ್ತಿ ಇಲ್ಲದೆ ಇರೋರಿಗೆ. ಜ್ಞಾಪಕ ಇದೆ, ಜ್ಞಾಪಕ ಶಕ್ತಿ ಏನು ಅವನು ಹೀನವಾಗಿಲ್ಲ, ಬಟ್ ಕೆಲಸದ ಬ್ಯುಸಿಯಲ್ಲಿ ಮರ್ತೋಗ್ಬಿಡ್ತಾರೆ. ನಿನ್ ಕೈಲಿ ಮಾಡಕ್ಕಾಗಲ್ಲ, ಒಪ್ಕೊಂಬೇಡ, ನನ್ನ ಕೈಲಿ ಆಗೋದಿಲ್ಲಪ್ಪ, ನೀನ್ ಬೇರೆ ಯಾರಿಗಾದ್ರೂ ಹೇಳು, ಅಥವಾ ನೀನೇ ಹೋಗು, ಏನೋ ಒಂದು ಮಾಡು ಅಂತೇಳಿ ಇನ್ನೊಬ್ರಿಗೂ ಮಾಡ್ಬೋದು. ಎಲ್ಲಾ ಕೆಲಸ ಎಲ್ಲರೂ ಹೇಳ್ತಾರೆ, ತಗೊಂಬಿಡೋದು. ಈ ರೀತಿ ನರಬಲಿಗಳನ್ನ ಕೊಟ್ಬಿಡೋದು. ಸೊ ಈ ರೀತಿ ಸಾಕಷ್ಟು ಜನ ಮಾಡ್ತಾರೆ. ದಯವಿಟ್ಟು ನಾನು ಹೇಳೋದನ್ನ ಬೇಸರವಾಗಿ ಹೇಳ್ತಾ ಇದ್ದೀನಿ, ಬಟ್ ನೀವು ಬೇಸರ ಮಾಡ್ಕೊಂಬೇಡಿ. ಯಾರ್ಯಾರು ನೋಡ್ತಾ ಇದ್ದೀರಾ, ಇದೊಂದು ಅದ್ಭುತವಾದ ಜ್ಞಾನ. ಅನುಭವಕ್ಕಿಂತ ದೊಡ್ಡ ಗುರು ಜಗತ್ತಲ್ಲಿ ಯಾರೂ ಇಲ್ಲ. ಆದ್ರಿಂದ ಅನುಭವಗಳೇ ಮನುಷ್ಯನನ್ನ ಜ್ಞಾನಿಯನ್ನಾಗಿ ಮಾಡ್ತವೆ. ಆ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದಿಲ್ಲದೆ ಇರ್ಬೋದು, ಆ ಥರ ನಾನು ನೋಡಿದ್ದೀನಿ ಕಣ್ಣಾರೆ. ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನ ತಿಳ್ಕೊಂಡಾದ್ರೂ ಇದನ್ನು ಅನುಭವನೇ ಅಂತ ಅನ್ಕೊಳ್ಳಿ. ನಾನು ಹೇಳ್ತಾ ಇರೋಂಥ ಒಂದು ಮಾಹಿತಿ, ಈ ಇನ್ಫಾರ್ಮೇಶನ್ ನಿಮ್ಮ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗಲಿ. ನೀವು ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ತಿಳ್ಕೊಳ್ಳಿ. ವಿಷಯಗಳು ಗೊತ್ತಿಲ್ಲದೇನೆ ತಪ್ಪು ಮಾಡ್ತಾರೆ. ಈಗ ವಿಷಯ ಹೇಳಿದ್ದೀನಿ, ಹೇಳಿದ್ಮೇಲೆ ತಪ್ಪು ಮಾಡಕ್ ಹೋಗ್ಬೇಡಿ. ವಿಷಯ ಗೊತ್ತಿಲ್ದಿರೆ ಸಹಜ, ಮನುಷ್ಯ ತಪ್ಪು ಮಾಡ್ತಾನೆ ಇರ್ತಾನೆ. ಬಟ್ ಗೊತ್ತಾದ್ಮೇಲೂ ತಪ್ಪು ಮಾಡುವಂಥವ್ರು ಇರ್ತಾರಲ್ಲ, ಇವರಂತ ಅವಿವೇಕಿಗಳು, ದಡ್ರು, ಮೂರ್ಖರು ಜಗತ್ತಲ್ಲಿ ಮತ್ತೊಬ್ರು ಇರೋದಿಲ್ಲ. ತಿಳಿದ ಮೇಲೂ ಅದೇ ಸ್ಥಿತಿಗತಿಯಲ್ಲಿ ಇರುವಂಥವ್ರು, ತಿಳಿದ ಮೇಲೂ ಕೂಡ ಅದನ್ನ ಪರಿಹಾರ ಮಾಡ್ಕೊಳ್ಳದೆ ಇರೋರು, ಇವರಂತ ಅವಿವೇಕಿಗಳು ಜಗತ್ತಲ್ಲಿ ಮತ್ತೊಬ್ರು ಹುಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಎಲ್ಲ ವಿಷಯಗಳನ್ನ, ನನ್ನ ಅನುಭವಗಳನ್ನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಕೆಲವರಿಗೆ ಇದರಿಂದ ಉಪಯೋಗ ಆಗಬಹುದು. ಸೊ ಯಾರಿಗಾದ್ರೂ ಏನಾದರೂ ಸಮಸ್ಯೆಗಳಿದ್ರೆ ನೇರವಾಗಿ ಬಂದು ಭೇಟಿ ಮಾಡಿ. ಐ ನೀಡ್ ಅಪಾಯಿಂಟ್ಮೆಂಟ್ ಅಂತ ಹೇಳಿ ನಿಮ್ಮ ಹೆಸರು, ಫೋಟೋಗಳನ್ನು ಕಳಿಸಿದ್ರೆ ನಾನು ನಿಮಗೆ ಲೊಕೇಶನ್ ಕಳಿಸ್ತೀನಿ. ಯಾವಾಗ ಬರಬೇಕು, ಯಾವ ಸಮಯಕ್ಕೆ ಬರಬೇಕು ಅಂತ ಹೇಳ್ತೀನಿ. ಆ ಸಮಯಕ್ಕೆ ಬಂದು ಹೋಗಿ. ಖಂಡಿತವಾಗ್ಲೂ ನಾನು ನಿಮಗೆ ವಿಷಯಗಳನ್ನು ನಿಮ್ಮ ಹಿನ್ನೆಲೆ ಪೂರ್ವಾಪರ ತಿಳಿದು ಸಮಸ್ಯೆಗೆ ಪರಿಹಾರಗಳ ಜೊತೆಗೆ ಮಾರ್ಗದರ್ಶನವೂ ಕೂಡ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭ ದಿನ.